ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಶ್ರೇಯಸ್ಸು ಶುಭಮಸ್ತು. ದತ್ತತಾತನ ಮನೆಯಿಂದ ಸಂಧ್ಯಾ ಕಿಕ್ಔಟ್. ಶಾರ್ವರಿ ಮಾಡಿದ ಪ್ಲಾನ್ ಟೂಸ್. ಶ್ರೇಯಸ್ಸು ಶುಭಮಸ್ತು. ದಾರದಲ್ಲಿ ತುಳಸಿ ಎದುರು ರೆಡ್ ಹ್ಯಾಂಡ್ ಆಗಿ ಶಾರ್ವರಿ ಸಿಕ್ಕಿ ಬಿದ್ದಿದ್ದಾಳೆ. ನಿದ್ದೆ ಬರುವ ಮಾತ್ರೆಗಳನ್ನು ಮಹೇಶನಿಗೆ ಯಾಕೆ ಕೊಡುತ್ತೀರಾ ಎಂದು ತುಳಸಿ ಪ್ರಶ್ನಿಸಿದ್ದಾಳೆ. ತುಳಸಿಯನ್ನು ಉಪಾಯವಾಗಿ ಸಮಾಧಾನ ಮಾಡಿದರೆ ಹೇಗಾದರೂ ಮಾಡಿ ಬಂದಿರುವ ಖಂಡಾಂತರದಿಂದ ಎಸ್ಕೇಪ್ ಆಗಬಹುದು ಎಂದು ಶಾರ್ವರಿ ಭಾವಿಸಿರುತ್ತಾಳೆ. ಶಾರ್ವರಿ ತುಳಸಿಗೆ ಸುಳ್ಳು ಹೇಳಲು ಮುಂದಾಗಿದ್ದಾಳೆ. ತಾನು ಯಾಕೆ ಮಹೇಶನಿಗೆ ನಿದ್ದೆ ಮಾತ್ರ ನೀಡುತ್ತಿದ್ದೇನೆ, ಅದರ ಹಿಂದಿನ ಕಾರಣವೇನು ಎಂದು ಕಣ್ಣೀರು ಹಾಕುತ್ತಾ ಹೇಳುತ್ತಿದ್ದಾಳೆ. ಸತ್ಯ ಒಪ್ಪಿಕೊಂಡ ಸಂಧ್ಯಾ. ಇತ್ತ ಸಂಧ್ಯಾಳ ಬಣ್ಣ ಬಯಲಾಗುವ ಸಮಯ ಬಂದಿದೆ. ಮನೆಯಲ್ಲಿದ್ದ ಒಡವೆಗಳನ್ನೆಲ್ಲ ತಾನೇ ಕದ್ದು ಗಿರವಿ ಇಟ್ಟಿರುವುದಾಗಿ ಸಂಧ್ಯಾ ದತ್ತತಾತನಿಗೆ ಹೇಳಿರುತ್ತಾರೆ. ದತ್ತತಾತ ಸಮರ್ಥ ಆಗುತ್ತರಿಗೆ ಆಶ್ಚರ್ಯವಾಗುವುದರ ಜೊತೆ ಕೋಪವೂ ಬರುತ್ತದೆ. ಮನೆಯಲ್ಲೇ ಇದ್ದುಕೊಂಡು ಮನೆ ಹಾಳು ಮಾಡಿದ್ದೀಯಾ, ಹೀಗೆಲ್ಲ ಮಾಡುವುದಕ್ಕೆ ನಿನಗೆ ಮನಸ್ಸಿದ್ರೆ ಹೇಗೆ ಬಂತು ಎಂದು ಪ್ರಶ್ನೆ ಮಾಡುತ್ತಾರೆ. ಆಗ ಸಂಧ್ಯಾ ಏನು ಹೇಳುವುದಿಲ್ಲ ಎನ್ನುತ್ತಾಳೆ. ಪ್ರಸಾದ್ ನಿನ್ನನ್ನು ಬಿಟ್ಟು ಹೋಗಬಾರದು ಎಂದರೆ ಸತ್ಯ ಹೇಳು ಎಂದಾಗ ಸಂಧ್ಯಾ ತಾನು ಎಲ್ಲ ಹಣವನ್ನು ಸೈಟ್ಗಾಗಿ ನಂದಿನಿಗೆ ನೀಡಿರುವ ವಿಚಾರವಾಗಿ ಹೇಳುತ್ತಾಳೆ. ಅಲ್ಲದೆ ಇನ್ನೊಂದು ವಾರದಲ್ಲಿ ಸೈಟ್ ತನ್ನ ಹೆಸರಿಗೆ ಆಗಲಿದ್ದು ಒಡವೆಗಳನ್ನು ಬಿಡಿಸಿಕೊಡುವುದಾಗಿ ಹೇಳುತ್ತಾಳೆ. ಸಂಧ್ಯಾಳನ್ನು ಹೊರಗಟ್ಟಿದ ದತ್ತತಾತ ನಂದಿನಿಗೆ ಹಣ ಕೊಟ್ಟಿರುವುದಕ್ಕೆ ದತ್ತತಾತ ಬೈಯುತ್ತಾರೆ. ಅವಳು ಮೋಸ ಮಾಡುತ್ತಾಳೆ, ನೀನು ಹೋಗಿ ಅವಳನ್ನು ನಂಬಿದ್ದೀಯಾ ಎಂದು ಬೈಯುತ್ತಾನೆ. ಇನ್ನು ಸಮರ್ಥ್ಗೆ ಕೆಲಸಕ್ಕೆ ತೊಂದರೆ ಆಗಬಾರದು ಅಂತ ದತ್ತತಾತ ಮಾಧವ್ ಉಡುಗೊರೆಯಾಗಿ ಕೊಟ್ಟ ಚಿನ್ನದ ಸರವನ್ನು ಅಡಬಿಡಲು ಹೇಳುತ್ತಾನೆ. ಆದರೆ ಸಂಧ್ಯಾ ಅದನ್ನು ಕೂಡ ಅಡಬಿಡುವುದಾಗಿ ಹೇಳುತ್ತಾಳೆ. ಆಗ ದತ್ತತಾತನು ಕೋಪ ಮಾಡಿಕೊಂಡ ಸಂಧ್ಯಾಳನ್ನು ಹೊಡೆಯಲು ಹೋಗುತ್ತಾನೆ. ಇನ್ನು ಇವಳು ನಮ್ಮ ಮನೆಯಲ್ಲಿದ್ದರೆ ಇರೋ ಬರೋದನ್ನೆಲ್ಲ ಮಾರಿಬಿಡ್ತಾಳೆ ಎಂದು ದತ್ತತಾತ ಸಂಧ್ಯಾಳನ್ನು ಮನೆಯಿಂದ ಹೊರಗಡೆ ಹಾಕುತ್ತಾರೆ. ಸಂಜೆ ಆದರೂ ಕೂಡ ಮನೆಯ ಬಾಗಿಲಲ್ಲೇ ನಿಂತಿರುತ್ತಾಳೆ. ಮಹೇಶನಿಗಾಗಿ ಮನೆಗೆ ಬಂದ ವೈದ್ಯರು ಶಾರ್ವರಿ ಹೇಳಿದ ವಿಚಾರ ಅಲ್ಲಿಗೆ ಬಿಡದ ತುಳಸಿ ಮಾಧವ್ ಬಳಿ ಹೇಳಿಕೊಳ್ಳುತ್ತಾಳೆ. ಮಾಧವ್ ವೈದ್ಯರನ್ನು ಕರೆಸುತ್ತಾರೆ. ವೈದ್ಯರು ಈಗ ಕೊಡುತ್ತಿರುವ ಎಲ್ಲ ಮಾತ್ರೆಗಳನ್ನು ನಿಲ್ಲಿಸಿಬಿಡಿ, ಇದರಿಂದ ನಾನು ಕೊಡುವ ಈ ಹೊಸ ಮಾತ್ರೆಯನ್ನು ಕೊಡಿ ಎನ್ನುತ್ತಾಳೆ. ಸದಾ ಮಹೇಶನ ಅವರ ಜೊತೆಗೆ ಯಾರಾದರೂ ಇರಲೇಬೇಕು ಎಂದಾಗ ಮಾಧವ್ ತುಳಸಿ ನೋಡಿಕೊಳ್ಳುತ್ತಾರೆ. ಶಾರ್ವರಿಗೆ ಆಫೀಸ್ಗೆ ಕೆಲಸ ಬರುತ್ತದೆ ಎಂದು ಹೇಳುತ್ತಾರೆ. ವೈದ್ಯರು ತುಳಸಿಗೆ ಮಾತ್ರೆಯ ಚೀಟಿ ಕೊಟ್ಟು ನೀವೇ ಮಾತ್ರೆಗಳನ್ನು ಕೊಡಬೇಕೆಂದು ಹೇಳುತ್ತಾರೆ. ವೈದ್ಯರು ತುಳಸಿ ಮಾತ್ರೆ ಚೀಟಿ ಕೊಟ್ಟು ನೀವೇ ಮಾತ್ರೆಗಳನ್ನು ಕೊಡಿ ಎಂದು ಹೇಳುತ್ತಾರೆ. ಬಳಿಕ ಶಾರ್ವರಿಗೆ ಮಹೇಶನ ರಾತ್ರಿಯೆಲ್ಲ ಹಾಗೆ ಮಾಡುತ್ತಿರುವುದು ಅವರಿಗೆ ಎಲ್ಲ ನೆನಪಾಗುತ್ತಿರಬೇಕು, ಅದಕ್ಕೆ ಹಾಗೆ ಮಾಡುತ್ತಾರೆ ಎಂದು ಹೆದರಬೇಡಿ ಎಂದು ಹೇಳುತ್ತಾರೆ. ನಂದಗಿರಿಗೆ ಹೋಗಲು ಬಯಸಿದ ಮಹೇಶ ಕೂಡ ಅಣ್ಣ ಅತ್ತಿಗೆ ಎಂದು ಕರೆದು ಮಾಧವ್ಗೆ ಖುಷಿ ಕೊಡುತ್ತಾರೆ. ತುಳಸಿ ಮಹೇಶ್ ಅವರನ್ನು ಮಾತನಾಡಿಸುತ್ತಾರೆ. ಆಗ ಮಹೇಶ್ ನಂದಗಿರಿಗೆ ಹೋಗಬೇಕು ಎಂದು ಹೇಳುತ್ತಾರೆ. ಈ ಮಾತನ್ನು ತಿಳಿದ ನಿಧಿ ಹೋಗೋಣ, ಅಲ್ಲಿಗೆ ಹೋದರೆ ಅಪ್ಪನಿಗೆಲ್ಲ ನೆನಪು ಬರಬಹುದು ಎನ್ನುತ್ತಾಳೆ. ಇದಕ್ಕೆ ಮನೆಯವರೆಲ್ಲ ಒಪ್ಪುತ್ತಾರೆ. ಆದರೆ ಶಾರ್ವರಿಗೆ ಭಯವಾಗಿದ್ದು ಆ ಟ್ರಿಪ್ ಹೋಗುವುದು ತಪ್ಪಿಸ್ತಾಳೆ ಎಂದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.